ಅವಂದೇನು ಭಯ, ನನ್ನ ಎಂಪ್ಲಿಫೈರ್ದಾಗ ಐಸಿ ಹೋದ್ಗಿದಾವು, ಅವ್ನು ಹೆದರಿಕೆ ಸೌಂಡ್ ಇಟ್ಟರೆ ತಂದು ನಾ ಹಾಕಿಸ್ಕೊಡ್ತೇನೆ, ನಾಳೆ ಸಿಗ್ತಾವು. ನಂದೆಲ್ಲಿಂದ ತರವನಿ ಮ್ಯಾಗ ಇಡ್ತೀರಿ ಹೇಳ್ರಿ. ಈಗಟ್ಟು ನಿಮ್ಮನ್ನು ನೋಡು ಹಂಗೆ ಆತು ನೋಡುವ. ಇಟ್ಟೋಗ್ಬಿಟ್ಟ ಹೆಂಗೆ ಕುಂತಿದ್ರ ಶಟ್ಗೊಂದು ಕುಂತಿರ್ತಾರಲ್ಲ, ಏನೋ ಆಗೈತಿ ಬಿಡು ಅನ್ನೋರ್ಗತ್ತೆ. ಈಗ ನೀವು ಜೈಕಾರ ಹಾಕಿರಲ್ಲ, ನನಗಂಕ ಒಬ್ರಿಗೆ ನನಗೆ ನಿಮ್ಗೆ ಒಬ್ರದ್ದು ಕೇಳಿಲ್ಲ. ನನಗೆ ನಿಮಗೇನು ಆವಾಜ್ ಇಲ್ಲೋ, ಮಾತಾಡೋಕೆ ಧ್ವನಿ ಇಲ್ಲೋ. ಈ ಹುಡುಗರು ಅದು ಅಲ್ಲಿ ಕುಂತವನು ಎಟ್ಟು ಬೆಕ್ಕಿನ ಮೆರಿಗತಿ ಎಟ್ಟು ಸಲ ಜಗಬ್ಬದಲ್ಲಿ ಮಾಡ್ತಾವೆ. ಯಾವ ಬಲ್ಲ ಅವು ತಿಳ್ಕೊಂಡವು ನಾಟಕದವ್ರನ್ನ ತಿಳ್ಕೊಂಡಾರ ನಮ್ಮ ನಾವು. ಇನ್ನೂ ಡ್ಯಾನ್ಸ್ ಯಾವಾಗಿರ್ಬೇಕು ಒಂದು ಕೂದಲ್ದ ಒಂದಂತ ತಾವು ಕೂದಲ್ದಾವ ಅಂದ್ರೆ ಮತ್ತೆ ನೀವು ಕೂದಲ ಮಾರವಂತ ತಿಳ್ಕೊಂಡ್ರು ಯವ್ವ. ಅದನ್ನೂ ಹೇಳ್ಬೇಕು ನಾವು ಕೂದಲ್ ನಾವು ಅನ್ನತ್ಲೆ ಮೊದಲು ಬರ್ತಿಲ್ಲ ಕೂದಲ ಹಾಕು ಹಿಂಗೆ ಸೈಡ್ ಹಿಂಗೆ ಅಡ್ಡ ಹಾಕೊಂಡಂದು ಬರ್ತಿದ್ರು ನೋಡ್ರಿ. ಕೂದಲದಾವೇನ್ರಿ ಕೂದಲ ಸೂಜಿ ದಾರ ಹಿಂಗೂ ಅನ್ನಂಗಿಲ್ಲ. ನಾವೀಗ ಹಿಂಗೆ ಅಂದೀವಿ ಅಂದ್ರೆ ಬಹುಶಃ ಕೂದಲ ಮಾರ್ತಿರ್ಬೇಕು, ಕೂದಲ ತೋತಿರ್ಬೇಕು. ಮಣ್ಣೊಂದು ಊರಾಗ ಹಿಂಗೆ ಬಾಟ್ಲೆ ಇತ್ತು ಮಗ್ಗಲ್ಲಾಗ ನನ್ನ ತೆಗೊಂದು ಯಾವ್ದು ಬೇಡವ ಇತ್ತದು ಕೈಯಾಗ ಬಾಟ್ಲೆ ಇಲ್ಲೇ ಇತ್ತು. ಹಿಂಗೆ ಬಾಟ್ಲೆ ನೀರಿನ ಕುಡಿಯೋಕೆ ನೀರು ಇಟ್ಟಿದ್ದೀವಿ. ನನಗೆ ಅಚಾನಕ್ ಬಂತದು. ಅದನ್ನು ನಾನು ಅದು ಅಚಾನಕ್ ತೋರಿಸಿದೆ. ನಾ ಹೆಂಗಂದ್ರೆ ಆ ಬಾಟ್ಲೆ ಎತ್ಕೊಳ್ಳೋರು ಬರ್ತಾರಲ್ಲ ಹಂಗೆ ಅನ್ನಿವಾನ ಅವ್ರು ಹೆಂಗೆ ಅಂತಾರೆ ಗೊತ್ತಿಲ್ಲರಿ. ಬಾಟ್ಲೆ ಅನ್ಯ ಸಭಾದಾಗ ಮುಂಜಾನೆ ಎದ್ದು ನಾನು ಕೋಲಿಗೆ 2 ಚೀಲ ಬಾಟ್ಲೆ ತಂದಿದ್ದು ಒಬ್ಬ ನಮ್ಮೋಟ್ ತಗೋರಿ ಅಂತೇಳಿ. ಅದು ನಾನು ಬಾಟ್ಲೆ ಮಾರವಂತ ತಿಳ್ಕೊಂಡ ನಾವ ಅಲ್ವ. ಯವ್ವ ಜೈಕಾರ ಹಾಕ್ರಿ, ಧ್ವನಿ ಬರಬೇಕು, ಇಲ್ಲಿ ಬರಬೇಕು. ನೀ ದೊಡ್ಡನಾಗ ಹಾಕಿವ ನೀನು. ಇಲ್ಲಿ ಬರಬೇಕು. ಎಲ್ಲಮ್ಮ ಗುಡ್ದಾಗ ಹೆಂಗೆ ಬರ್ತದಂಗೆ ಇಲ್ಲಿ ಬರ್ಬೇಕು. ಗುಡ್ಡಕ್ಕೆ ಹೊಕ್ಕಿರಲ್ಲ, ಎಲ್ಲ ಗುಡ್ಡಕ್ಕೆ ಹೊಕ್ಕಿರಿವ. ಬಂತು ಹುನಿ, ನಾಳೆ ಹುನಿ ಬತ್ತು ಭಾರತ್ ಹುನಿ. ಅಲ್ಲಿ ಎಲ್ಲ ಗುಡ್ದಾಗ ಏನಂತೀರಿ? ಹಗರ್ಕ ಉದು ಅನ್ನಂಗಿಲ್ಲ ಅಲ್ಲಿ. ನಮ್ದು ಅಲ್ಲೇ ಬಾಜುನ 3 ಕರಿಕಟ್ಟಿ. ಅಲ್ಲಿ ಹೆಂಗೆ ಅಂತೀರಿ ನೀವು ಅಂದ್ರೆ ಗಂಟಲಾಗಿ ನರಾಕ ಅಂತಿರ್ತಾವ. ಹಾಯ್ ಪಿಚ್ ತಾವ ಮಾಡ್ಕೊಂಡಾರ. ಅದನ್ನು ಹೆಂಗೆ ಗೊತ್ತದನ್ರಿ? ಅಲ್ಲಿ ಹೆಂಗೆ ಅಂತೀರಿ ನೀವು ಅಂದ್ರೆ ಉದಾ 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 ಅಯ್ಯೇ ಟೂನ. ಅದ್ರಾಗ ಬಾಯಾಗಟ್ಟ ಹಲ್ಲಿಲ್ಲದ ಅಮ್ಮಗಳು ಅವರು ಉಯೇನ ಪೋಯೇನ. ನಿಮ್ಮನ್ನು ಒಂದು ದಿವಸ ಮಾತಾಡಿಸಿಲ್ಲ ಕೆಲವು, ಆದರೂ ಮತ್ತು ಹೋಗಿ ಅಲ್ಲಿ ಹೂರ್ನ ಅರಿತಿರುವ ಕಲ್ಪಡಿ ಮ್ಯಾಗ ಆಕಿಗೆ ಎಡಿಗೆ ನೈವೇದ್ಯಕ್ಕೆ. ಆ ಕಲ್ಪಡಿ ಮ್ಯಾಗ 8 ಮಂದಿ ಹೂರ್ನ ಹರಿದು ಹೋಗಿರ್ತಾರೋ ಏನು ಗೊತ್ತೇ ಇರೋದಿಲ್ಲ ಇವರಿಗೆ. ಇವ್ರು ಇದ್ರ ಬದ್ರ ಕುಂತು ಹೂರ್ನ ಹರಿದು ಎಡಿ ಹಿಡಿತಾರೆ ಆಕಿಗೆ. ನೀವು ಹೋಗೋದಕ್ಕೆ ಬೇರೆ ಕಡೆ ಟೂರ್ ಹೋಗಿರ್ತಾಳೆ ಆಕಿ ಒಂದು ಆಧಾರ್ ಕಾರ್ಡ್ ಮಾಡಿಸ್ಯಾಳ ಈಗ ಎಲ್ಲಮ್ಮ. ನೀವು ಎಲ್ಲ ಟೂರ್ ರೆಡಿ ಬಂದಿರಲೇ ಅವ್ವ ಆಧಾರ್ ಕಾರ್ಡ್. ನಿಮಗೂ ಏನು ಅನ್ನೋಂಗಿಲ್ವ ಈಗ? ಏನಾರು ಅಂದ್ರೆ ಆಧಾರ್ ಕಾರ್ಡ್ ತೊಗೋತೀರಿ ಕೈಯಾಗ ಆಧಾರ್ ಕಾರ್ಡ್ ಬಂತ, ಬಗಲಿ ಚೀಲ ಬಂತ, ಪಾರ ಏನು ಅನ್ನೋಂಗಿಲ್ಲ ನಮ್ಮ ಕಂಪ್ನಿಗೆ. ಇವ್ರಿಗೆ ಸೋಮ ಇರ್ಬೇಕೀಗ. ಮಾನವ ಯಾಕೋ ಐತೆ ನೆಟ್ಟ. ದೇಹವು ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ. ಮಾನವ ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ. ಇದರ ಮೇಲಿದೆ ತೊಗಲಿನ ಹೊದಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ. ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಮಾನವ ಮೂಳೆ ಮಾಂಸದ ತಡಿಕೆ,
ದೇಹವು ಮೂಳೆ ಮಾಂಸದ ತಡಿಕೆ. ಪ್ರಾಣ ಹೋಗೋಕ್ಕಿಂತ ಮೊದಲು ಏನು ಹೋಗತ್ರಿ? ಜೀವ ಹೋಗೋಕ್ಕಿಂತ ಮನುಷ್ಯನದ ಮೊದಲು ಏನು ಹೋಗತ್ತೆ? ಮಾತಾಡ್ಸಕ್ಕೆ ಹೋಗಿರಲ್ಲ ನೀವು? ಐಕಿದ ಬಾಯಿ ಹೋಗೈತೆ ಮಾತಾಡ್ಸ್ಬರು ನಡಿವ ಅಂತ ಹೋಗಿರಿ ನೋಡು. ಅದು ಮೊದಲ ಬಾಯಿ ಕಳ್ಕೊಂಡಿರ್ತೈತೆ, ಇವ್ರು ಮಾತಾಡ್ಸಕ್ಕೆ ಹೋಗ್ತಾರಂತೆ. ದೊಡ್ಡ ಪವಾಡ್ ನಿಮ್ಮದು. ಹಾಂ, ಬಾಯಾಕೆ ಹೋತಿ? ಸುಮ್ಮನೆ ಬಾಯಿ ಹೋಗಿಲ್ಲ, ಪರಮಾತ್ಮ ಸುಮ್ಮನೆ ಬಾಯಿ ತೆಗೆದಿಲ್ಲ. ಲಕ್ಷ ಕೊಡ್ರಿ ಸ್ವಲ್ಪ. ಈಗಂದ್ರೆ ಅಂದ್ರೆ ನಿಮಗೆ ಕೊನೆ ಗಳಿಗೆ ಒಳಗೆ ನಿಮಗೆ ಅನ್ನಾಕ ಬರ್ತದ. ಲಕ್ಷ ಇಟ್ಕೋರಿ. ಈಗ ಬೇಕಾದ್ದು ಮಾಡ್ರಿ. ಕೊನೆ ಗಳಿಗೆ ಒಳಗೆ ಪ್ರಾಣ ಹೋಗುವ ಸಮಯದೊಳಗೆ ಶಿವ ಅಂದ್ರೆ ಸದ್ಗತಿ. ಅದು ಕೊನೆಗಳಿಗೆ ಬಹಳ ಇಂಪಾರ್ಟೆಂಟ್. ನಿಮ್ಮ ಹೆಸರೇನು? ಬಸವರಾಜ್ ಶಾಪೂರ್. ಅಟ್ಟು ಮಹಾತ್ಮರದ ವಿಡಿಯೋ ಮಾಡಿದಾರೋ ಅಟ್ಟು ಯೂಟ್ಯೂಬ್ಗೆ ಕನೆಕ್ಟ್ ಆಕ್ಕವು. ಜೋರಾದ ಚಪ್ಪಾಳೆ ತಟ್ರಿ ಅವ್ರಿಗೆ. ನಿಮ್ಮ ಬನ್ನಿದಿಂಡಿ ಗ್ರಾಮದ ಹೆಸರು ಇಡೀ ಜಗತ್ತಿನಾದ್ಯಂತ ಹೋಗ್ತದೆ. ಈಗ ಭಾಳ ಸಂತೋಷ. ಶ್ರಮ ಅದ, ಅದಕ್ಕೆ ಹಂಗ ಅಲ್ಲ, ಶ್ರಮ ಪಟ್ಟಾಗ ಆಗ್ತದೆ. ಬಾಯಿ ಹೋದವ್ರನ್ನ ಮಾತಾಡ್ಸಕ್ಕೆ ಹೋಗಿರೇನ? ಇವ್ ಹೋಗಿರ್ತೈತೆ ನಮ್ಮ ಕಂಪ್ನಿ. ಆ ಬಾಯಿ ಹೋದವ್ರು ಮಾತಾಡ್ಸಕ್ಕೆ ಹೋಗಿರ್ತಾರೆ ಇವ್ರ. ಅದು ಬಾಯಿ ಕಳ್ಕೊಂಡಿರ್ತೈತಿ, ಕಣ್ಣು ಕಾಣ್ತಿರ್ತಾವು, ಆ ಕಾಟ ಮೇಲೆ ಮಕ್ಕೊಂಡಿರ್ತೈತೆ ಅದು ಮುದುಕ. ಇವ್ರು ಹೋದವ್ರು ಸುಮ್ಮನೆ ಇರಂಗಿಲ್ಲ. ಅದಕ್ಕೆ ಏನಂತಾರ ಮುದುಕಗೆ? ಕಾಕಾನಂದು ಗುರ್ತು ಹತ್ತತಿ ಆದಂತೈತಿ. ಹೋಗೈತು ಯಪ್ಪ ಅಂತ ಆದಂತತಿ. ಮಕ್ಕೊಂಡದ್ದು ಕಾಟದ ಮೇಲೆ ಮಕ್ಕೊಂಡದ್ದು. ಇದು ಕಳ್ಕೊಂಡೈತಿ. ಕೊನೆಗಳಿಗೆ ಭಾಳ ಮುಖ್ಯದ. ಇದೆಲ್ಲ ಯಾಕೆ ಮಾಡಾಕತ್ತಾರಮ್ಮವ್ರು ಅಂತಂದ್ರೆ ಅಂತ್ಯಕಾಲೀಚೆ, ಅಂತ್ಯಕಾಲದೊಳಗೆ ಅವನ ಸ್ಮರಣೆ ಆಗಬೇಕಂತ. ಶ್ರದ್ಧಾನಂದಪ್ಪನ ಸ್ಮರಣೆ ಸದ್ಗತಿ ಅದ. ಅದಕ್ಕೆ ಫೋಟೋ ತೆಗೆಸಿರಲ್ಲ, ಹಿಂಗಾರು ಮಾಡಿ ಹಿಂಗೆ ಕುಂತೀರಿ. ಈಗ ಆಧಾರ್ ಕಾರ್ಡಿಗೆ ಫೋಟೋ ತೆಗೆಸ್ತಿರಲ್ಲ ನೀವು? ಹ್ಞೂ ಅಂದ್ರೆ ಗೊತ್ತಾಗದು. ಹ್ಞೂ ಯಪ್ಪ, ಹ್ಞೂ ಹೌದಪ್ಪ ಆಧಾರ್ ಕಾರ್ಡಿಗೆ ತೆಗೆಸ್ಯವು. ಯವ್ವ ಏನು ಪುಣ್ಯ ಮಾಡಿರುವ ಯವ್ವ ನೀವು. ಏನು ನಶೀಬವ ನಿಮ್ಮದು. ಛೇ ಛೇ ಛೇ, ಅಷ್ಟು ಭಾಗ್ಯ ನಿಮ್ಮೂನದಾವ. ನಮ್ಮದು ಒಂದು ಭಾಗ್ಯ ಇಲ್ಲ. ನಮ್ಮದು ನಾವು ಏನು ಕರ್ಮ ಮಾಡಿದ್ದೀವಿ? ಸ್ಟ್ರೈಕ್ ಮಾಡೋಣ ತೋರಿ ನಾವು. ನಮ್ದು ಒಂದೇ ಒಂದು ಭಾಗ್ಯ ಅಂತ ನೋಡಿ, ದೌರ್ಭಾಗ್ಯ. ಅಷ್ಟು ಸೌಭಾಗ್ಯ ಇವರು ಅದಾವ. ನೋಡವ್ರು ಹೆಂಗೆ ಕಾಣಕತ್ರ ಮುಚ್ಕೋಬೇಡವ, ನಾ ಹೆಂಗೆ ಕಸ್ಕೋದಿಲ್ಲ ನೋಡು. ಅಷ್ಟು ಒಂದು ದೊಡ್ಡ ಗುಳುಬುಟ್ಟಾಕ ಅಷ್ಟು ಬಂಗಾರ ತೆಗೆದ್ರೆ ನಿಮ್ಮ ಕೊಳ್ಳಾಗಿ ನೀವು ನೋಡ್ರಿ ಅವನು. ಅಯ್ಯಯ್ಯಯ್ಯ, ನಿಮಗೆ ಚಂದ ಬಿಡುವ ಅವು. ಅವನು ನನಗೆ ಹಾಕಿ ನೋಡ್ರಿ ಹೆಂಗೆ ಕಾದ್ನೆ ಗೊತ್ತದನ್ನ. ನನಗೊಬ್ಬಗಲ್ಲಪ್ಪ, ಗಂಡು ಮಕ್ಳು ಯಾರಿಗೆ ಹಾಕಿರೋ ಹಂಗೆ ಕಾಣ್ತೇವೆ ನಾವು. ನಮಗೆ ಚಂದ ಕಾಣಂಗಿಲ್ಲ ಅಂಥವು. ಅವ್ರಿಗೆ ಚಂದವು. ಆ ವೈಭವ ಅವ್ರಿಗೆ ಅದ. ಹೇಳ್ತೇನೆ ನಿಮಗೆ ಯಾಕೆ ನಿಮಗೆ ವೈಭವ ಕೊಟ್ಟ, ನಿಮ್ಮಲ್ಲಿ ಇಂಥ ಗುಣಗಳಲ್ಲ ಅನ್ನೋದಕ್ಕೆ ಪರಮಾತ್ಮ ವೈಭವ ಕೊಟ್ಟ ಅನ್ನೋದು ಹೇಳ್ತೇನೆ ಇವತ್ತೊಂದು ಸ್ವಲ್ಪ ಸಮಯದೊಳಗೆ ನಿಮಗೆ. ಆಮೇಲೆ ಹೊಡಿ ಅಂತಿದ್ರು ಚಪ್ಪಲಿ. ಫೋಟೋ ತೆಗ್ಸಾಕ್ ಹೋಗ್ಯಾನ ಅವ. ಫೋಟೋ ತೆಗ್ಯಾವಂದ ಏನಂದ ಲಕ್ಷ ಇಟ್ಕೊರಿ. ಆ ಕೊನೆಗಳಿಗೆ ಹೆಂಗದ. ನಾನು 1 2 ಅಂತೇನೆ, 3 ಅನ್ನಂಗಿಲ್ಲ. 3ಗೆ ಫ್ಲ್ಯಾಶ್ ಮಾಡ್ತೇನೆ ನಾ ಅಂದಂತಾವ. ಹ್ಞೂ ಅಂತಿದ್ದು. ಏನು ಫೋಟೋ ಇದ್ದಂಗೆ ಬರ್ತದ. ಏನು ನೋಡ್ಬೇಕು ಡೌಲ್. ಇಲ್ಲೇನು ಹಚ್ಕೋತೀರಿ ಅವ? ಅವ್ವ ಲಿಪ್ಟಿಕ್. ಮಾನ್ಯ ಒಬ್ಬಾಕಿ ಬಸ್ನ್ಯಾಗ ನಿಮ್ಗೆ ಹೇಳ್ತೀನಿ, ಅವಸರದಾಗ ಬರೋ ಮುಂದೆ ಪೆವಿಕ್ಕೆ ಕಸ್ಕೊಂಬಂದ್ಬಿಟ್ಟಾಳ ಗೂಡ್ನ್ಯಾಗಿಂದ. ಹಿಡ್ಕೊಂಡು ಬಿಟ್ಟದ ಬಾಯಿ ಅದು. ಏನು ಹಿಡ್ಕೊಂಡೈತಿ ನಿಮ್ಗೆ ಹೇಳ್ತೀನಿ. ಕಂಡಕ್ಟರ್ ಬಂದು ಯಾವ್ರು ವಾ ಅಂದ. ಪೂ 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 ಮಾಡಿಲಿಕ್ಕೆ ಪೂ ಪೂ ಪೂ. ಊರು ಯಾವುದು ಇಲ್ಲ, ಎಲ್ಲಿದವ ಯಾವ್ರಿ ಕರೆಕ್ಟ್. ನಾ ಆಕಿನ ನೋಡಿನ ಬಾಯಿ ಹಿಡಿದಿತ್ತಲ್ಲ. ಅಲ್ಲ ಮಿಸ್ಟೇಕ್ ಆಗೈತಿ. ಲಿಪ್ಟಿಕ್ ಅನ್ಯ ಪೆನ್ನ ಹಾಳಿ ತೊಗೊಂಡು ಇವ ಬರೆದು ಕೊಡುವ, ನೀ ಕೊಟ್ಟ ಅವ ಟಿಕೆಟ್ ಕೊಟ್ಟಾಕ್ಯವ. ಅಯ್ಯೋವ್ವ ಎಲ್ಲ ರೆಡಿಯಾಗಿ ನೋಡ್ಬೇಕು ಹೆಂಗೆ ಕುಂದಿರ್ತಾರೆ ಅಂದ್ರೆ ನೀವು. ರೆಡಿ. ಆ ಫೋಟೋ ತೆಗೆ ಒಂದಿಟ ಸ್ಮೈಲ್ ಅಂತ ನಾವು. ಏನು ಕಣ್ಣು ಪಿಳ್ಕಿಸಂಗಿಲ್ಲ. ಕಣ್ಣು ಪಿಳ್ಕಿಸಿರಿ ಫೋಟೋದಾಗ ಕಣ್ಣು ಮುಚ್ಚುತ್ತೆ, ಏನ ಬಂದಂಗೆ ಬರ್ತೈತಿ. ಹ್ಞೂ ರೆಡಿ ಅನ್ನಗೋಡ್ದು
ಒನ್ ಅಂದ್ ನಾವು ಒನ್ ಅನ್ಕೊಡ್ದ ಮೂಗಿನ ಮ್ಯಾಗ ಒಂದು ಚೊಣ್ಣ ಅಂತ ನೊಣ ಬಂದು ಕುಂತೀವ. ಏನು ನೊಣ ಕುಂತಿ ಬೆರ್ಕಿ ನೊಣ ಅದ. ನನದಾಗ ಭಾಳ ಥರದ ನೊಣ ಅದಾವ. ಇದು ಬೆರ್ಕಿ ನೊಣ ಮುಂದೆ ಕುಂತ ಕೆಸಿಂಗ್ ಎಡ್ಡು ಮುಂದಿನ ಕಾಲಿಗೆ ಕೆರಿಯಾಕೈತಿ ಹಿಂಗೆ ಹೇಳವಲ್ತದ. ಅವ ಟೂ ಅಂದ್ರು ಹೇಳವಲ್ತ. ರಗಡು ಹೊಳ್ಯಾಡಕತ್ತಾನ ಹೇಳವಲ್ತ. ಆ ನನ ಇನ್ನು ಫ್ಲ್ಯಾಶ್ ಮಾಡ್ತಾರೋ ನನ ಹೊಡ್ಕೋಬೇಕಂತೇಳಿ ಅವ ಫ್ಲ್ಯಾಶ್ ಮಾಡೋದಕ್ಕೆ ನನ ಹೆಂಗೆ ಹೊಡ್ಕೊಂಡಿವ ಅಂದ್ರೆ ಮಾಡಿಬಿಟ್ಟ ಫೋಟೋ ತೆಗೆದುಬಿಟ್ಟವ. 8 ಕಾಪಿ ಹೇಳಿದ್ದೆ ಮೃಗಯಜ್ಜ. ಇಟ್ಟಿಟ್ಟುದ ಬಂದಿದ್ದು ಮೋತಿ ತಗೋ ಅಂತ ಕೊಡಕ್ಕೆ ಬಂದವ. ನಂದು ಅಲ್ಲಂತ ಅವ ನಿಂದ ಅಂತ ತೆಗದವ. ಕುಂತಾವ್ ತಪ್ಪು ಏನು ಫೋಟೋ ಹೊಡೆದವನ್ ತಪ್ಪರು? ಯಾರು ತಪ್ಪ್ರಿ? ಗುಡ್. ಚಂದಾಗಿ ಕುಂತಿದ್ರೆ ಚಂದಾಗಿ ಫೋಟೋ ಬರ್ತಿದ್ದು ಹೌದಲ್ಲ? ಯಾವಾಗ? ಫ್ಲ್ಯಾಶ್ ಮಾಡೋ ಸಮಯದೊಳಗೆ ಕೊನೆ ಗಳಿಗೆ ಒಳಗೆ ಕರೆಕ್ಟ್ ಕುಂತ್ರೆ ಕರೆಕ್ಟ್ ಕ್ಲಿಯರ್ ಆಗಿ ಬರ್ತಾವೆ. ಹಾಗೆ ಈ ಮನುಷ್ಯ ಜನ್ಮ ಏನು ಬಂದದಲ್ಲ ಇದು ಕರೆಕ್ಟಾಗಿ ಕೊನೆ ಗಳಿಗೆ ಒಳಗೆ ಒಮ್ಮೆ ಓಂ ನಮಃ ಶಿವಾಯ ಶ್ರದ್ಧಾನಂದ ಅಂದೇಳಿದ್ರೆ ಒಟ್ಟಿಗೆ ಸದ್ಗತಿಯಾಗಿ ಹೋಗ್ತದೆ. ಪುಣ್ಯಾತ್ಮ ಸದ್ಗತಿಯಾಗಿ ಹೋಗಿಬಿಡ್ತದೆ. ಅದಕ್ಕೆ ಇವೆಲ್ಲ ಮಾತಾಜಿಯವರು ಮಾಡೋದು, ನಾವು ನಿಮ್ಮನ್ನ ನಾಮಸ್ಮರಣೆ ಮಾಡಿಸೋದು ಮತ್ತೆ ಮಜಾಕಲ್ಲ. ಅದಕ್ಕೆ ಇರಲಿ, ಭಾಳ ಸಂತೋಷ. ಒಮ್ಮೆ ಅಂದ್ಬಿಟ್ರೆ ಹಂಗೆ ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ, ಶಿವಾಯ ನಮಃ ಓಂ. ಸದ್ಗುರು ಶ್ರದ್ಧಾನಂದ ಸ್ವಾಮಿ ಮಹಾರಾಜ ಕೀ. ಅವರಿವರೆನ್ನದೆ ಯಥಾರ್ಥವಾಗಿರ್ತಕ್ಕಂಥ ತತ್ವ ವಿಚಾರವನ್ನು ತಿಳಿದುಕೊಂಡು ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮದ ಸಾರ್ಥಕತೆಯನ್ನು ಪಡೆದುಕೊಳ್ಳುವ ಸದುದ್ದೇಶದಿಂದ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಸುಕ್ಷೇತ್ರ ಬನ್ನಿದಿನ್ನಿಯ ಹಾಗೂ ಇನ್ನು ಬೇರೆ ಬೇರೆ ಕಡೆಯಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಸದ್ಭಕ್ತ ಶರಣ ತಂದೆ ತಾಯಂದಿರಿಗೆ ಅನಂತ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪ್ರವೇಶವಾಗೋಣ. ಸ್ವಲ್ಪ ಸಮಯ. ಇವತ್ತಿನ ವಿಷಯ ನನಗೆ 3 ತಾಸು ಬೇಕು. ಅಯ್ಯೋ ಯಪ್ಪ ಅನ್ನಕತ್ತಳಕ್ಕ. ನಾವು ಒಳ್ಳೆ ಬಂದು ಸಿಕ್ಕೊಂಡು ಕೂತಾರು ಇಲ್ಲಿ ಇವನ ಕೈಯಾಗ. ಇಲ್ಲವ ನಿನ್ನ ಬಕ್ಕಿಂತ ದೌಡ ಬಿಡ್ತೇವೆ, ನೀವು ಹೋಗಂತೆ. ಮನೆಗೆ ಹೋಗಿ ಏನು ಮಾಡೋರು ನೀವು? ನನಗಟ್ಟು ಹೇಳ್ರಿ. ಇಲ್ಲಿ ಪ್ರಸಾದ ಹೊಡಿತೀರಿ, ಹೋಗಿ ಮಲಗ್ತೀರಿ, ಮತ್ತೆ ಹೇಳ್ತೀರಿ, ಮತ್ತೆ ಬಾಳೆ ಮಾಡ್ತೀರಿ, ಮತ್ತೆ ಅದ ಏನಿಲ್ಲ ಇಲ್ಲ ಬ್ಯಾರೆ ಇಲ್ಲ. ಹುಟ್ಟಿದಾರ ಮತ್ತು ಮನೆ ಕಡೆನ ಲಕ್ಷ ನೋಡ್ರಿ. ಇಲ್ಲಿ ಬಂದಿರಿ ಒಂದು 8 ಲಕ್ಷ ಈ ಕಡೆ ಇರಲಿ, ಮನೆ ಕಡೆ ಬಿಡ್ರದನ್ನು. ನಾಳೆ ಹೇಳ್ತೇನೆ ನಿಮಗೆ. ಇರಲಿ, ಇವತ್ತಿನ ವಿಷಯ ಭಾಳ ಸುಂದರವಾಗಿರ್ತಕ್ಕಂಥ ವಿಚಾರ. ಅದು ಯಾವುದು ಅಂದರೆ ಶ್ರೀಮನ್ ನಿಜಗುಣ ಶಿವಯೋನಿಂದ ವಿರಚಿಸಲ್ಪಟ್ಟಿರ್ತಕ್ಕಂಥ ಶಾಸ್ತ್ರಗಳಲ್ಲಿ ರಕ್ತಪ್ರಾಯವಾದ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚರ್ಯ ಸ್ಥಳದ 19ನೇ ಪದ್ಯದ ಒಂದು ಚರಣವನ್ನು ಮಾತೋಶ್ರೀ ಅವರಿಂದ ಆಧಾರವಾಗಿ ಇಟ್ಟುಕೊಂಡಿದ್ದಾರೆ. ಅದು ಯಾವುದು ಅಂದರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳಲ್ಲಿ ಭಾಳ ಚಂದ ಬೇಡ್ಕೋತಾರೆ. ಏನು? ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಎಲ್ಲಿ ಬೇಡಬೇಕು, ಯಾವಾಗ ಬೇಡಬೇಕು, ಹೆಂಗೆ ಬೇಡಬೇಕು, ಏನನ್ನ ಬೇಡಬೇಕು ಅನ್ನೋದನ್ನು ಕಲಿಸಿಕೊಟ್ಟಾರೆ ಇವತ್ತಿನ ಈ ಸೂತ್ರ. ನೆನಪಿಟ್ಕೋರಿ. ಹಂಗೆ ಬೇಡುದಂದ್ರೆ ಏನು ಕಿನಾರ ಬೇಡುದಲ್ಲ, ಎಲ್ಲಿ ಬೇಕು ಅಲ್ಲೇ ಬೇಡುದಲ್ಲ. ಕೊಟ್ಟಾವೇನ್ರಿ ನಿಮಗೆ ಕಲ್ಲು ದೇವರು? ಹೋಗಿ ಅಪ್ಲಿಕೇಶನ್ ಇಡ್ತೀರಿ. ಎಲ್ಲಿ ಹೋಗಿ ನೀವು ಹನುಮಪ್ಪನ ಮುಂದಾಗಲಿ, ದ್ಯಾಮಮ್ಮನ ಮುಂದಾಗಲಿ, ದುರ್ಗಮ್ಮನ ಮುಂದಾಗಲಿ, ಒಟ್ಟು ಬಸವಣ್ಣನ ಮುಂದಾಗಲಿ ಹೋಗಿ ನೀವು ಫಸ್ಟ್ ಬೇಡ್ಕೋದೇನು? 3 ಬೇಡ್ತೀರಿ. ಮತ್ತು ಒಂದೇನು ಬೇಡ್ತೀರಿ ಅಂದ್ರೆ, ಯಪ್ಪ ಹನುಮಪ್ಪ ನನ್ನ ಈ ಊರಾಗ ಅಗರ್ಭ ಶ್ರೀಮಂತನ ಮಾಡು. ಏನು ಭಿಕ್ಷಾ ಬೇಡು ಹಂಗೆ ಮಾಡ್ತ ಯಾರು ಬಿಡ್ರಿ? ಇಲ್ಲಪ್ಪ ಯಪ್ಪ, ಬಾಜುಕಿನ ಹೊಲ ನನಗೆ ಆಗುವಂಗೆ ಮಾಡು. 1ನೇದ್ದು ನಿಮ್ದಿದು. 2ನೇದ್ದು ನನಗೆ ಯಾವ ರೋಗ ಬರ್ದಂಗೆ ಮಾಡು. ಕೊರೋನಾದಂಥದ್ದು ಬಂದು ಹೊಡ್ಕೊಂಡು ಹೋತಂದ್ರೆ ಗೊತ್ತಾಕೈತಿ. ಲಕ್ಷ ಕೋಟಿ ಸರ್ದಾರರು ಹೆಣ ಮುಟ್ಲಿಲ್ಲ ಅವ್ರದ್ದು. ಲಕ್ಷ ಇಟ್ಕೋರಿ. ನಿಮಗೆ ನಿಮ್ಮ ಮನೆತನಕ್ಕೆ ಯಾವ ರೋಗ ಬರದಂಗೆ ಐಶ್ವರ್ಯ ಪರಮಾತ್ಮ
ಸದ್ಗುರುನಾಥ ಶ್ರದ್ಧಾನಂದ ನಿಮಗೆ ಕರುಣಿಸಬೇಕಾದ್ರೆ, ನಿಮಗೆ ಯಾವ ಕಷ್ಟ ಬರ್ದಂಗೆ ನೋಡ್ಕೋಬೇಕಾದ್ರೆ ಈಗೇನು ಬಂದು ಕೂತಿರಲ್ಲ, ನೀವು ಗಟ್ಟಿಯಾಗಿ ಯಾರು ನಂಬಿರಿ ಶ್ರದ್ಧಾನಂದನ, ನಿಮ್ಮ ಸನಕ್ಕೆ ಯಾವ ರೋಗ ಹಾಯಂಗಿಲ್ಲ. ನೆನಪಿಟ್ಕೊಂಡ್ಬಿಟ್ರಿ. ಗಟ್ಟಿಯಾಗಿ ನಂಬೇಕು, ಶ್ರದ್ಧೆಯಿಂದ ಶ್ರದ್ಧಾನಂದನ ನಂಬೇಕು ಅಂದ್ರೆ ಅದು. ಆದರೆ ಅಳಬಳಕಿರ್ತಾವಲ್ಲ, ಬಂದು ಹೊಡ್ಕೊಂಡು ಹೋಗಿಬಿಡ್ತದೆ. ಎರಡನೇದ್ದು. ಮೂರನೇದ್ದು ಮೋಸ್ಟ್ ಇಂಪಾರ್ಟೆಂಟ್. ಮೂರನೇದ್ದೇನೆಂದ್ರೆ, ನನಗೆ ದೌಡ್ ಸಾವು ಬರಬಾರ್ದು. ಕರೆ ಹೇಳ್ಬೇಕ್ರೆ ನೀವು, ನನ್ನ ದೌಡ್ ವಯ್ಯೋ ಅಂದಿರಿ ಯಾರ? ಇಲ್ಲಪ್ಪ ಯಪ್ಪ, ನನಗೆ ಬರಬಾರ್ದು. ಬರಬಾರ್ದಂದ್ರೆ ಬಿಡ್ತೈತೆ, ಬರಬಾರ್ದಂದ್ರೆ ಬಿಟ್ಟಿತ. ಕೋಳಿ ಪಿಳ್ಳಿ ಆಡುವಾಗ ಹಾಳಿ ಹದ್ದಿನಂತೆ ಬಂದು ಯಮನು ಒಯ್ಯುವನೋ. ಪ್ರಪಂಚದ ಜೊತೆ ಮಕ್ಕಳು ಮರಿ ಸಂಬಂಧ ಎಲ್ಲರ ಜೊತೆ ಆಟ ಆಡುವಾಗ ಮೈ ಮರೆತು, ಗುರು ಎನ್ನದೆ ದಾನವೆನ್ನದೆ ಸದ್ಗುರುನಾಥನನ್ನು ಮರೆತು, ಮಠ ಮಂದಿರಗಳನ್ನು ಮರೆತು, ಧರ್ಮಗಳನ್ನು ಮರೆತು ಪ್ರಪಂಚದ ವ್ಯವಹಾರದಲ್ಲಿ ತೊಡಗಿರ್ತಕ್ಕಂಥ ಈ ಜೀವ ಎಂಬ ಪಿಳ್ಳಿಯನ್ನ ಯಮ ಬಂದು ಚಟ್ಟೆ ಎಬ್ಬಿಸ್ಕೊಂಡು ಹೋಗ್ತಾನಂತ. ಅದಕ್ಕೆ ದಾಸರು ಬರೆದ್ರಿ ಏನಂತ? ಕಾಲನ ದೂತರು ಕಾಲ್ಪಿಡಿದೆಳೆವಾಗ, ಕಾಲನ ದೂತರು ಕಾಲ್ಪಿಡಿದೆಳೆವಾಗ, ತಾಳು ತಾಳೆಂದರೆ ತಾಳುವರೆ, ತಾಳು ತಾಳೆಂದರೆ ತಾಳುವರೆ. ದಾಳಿ ಬಾರದ ಮುನ್ನ ನೋಡ್ರಿ, ಯಾವ ದಾಳಿ? ಯಮನ ದಾಳಿ. ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರೋ. ಅಪ್ಪ, ಯಾವಾಗ ದಾಳಿ ಬರ್ತದೆ ಹೇಳಕ್ ಬರಂಗಿಲ್ಲ. ಅದು ಬರೋದ್ರೊಳಗಾಗಿ ಮಾಡ್ಕೋ. ಏನು ಮಾಡ್ಕೋಬೇಕು? ಅದಕ್ಕೆ ಬೇಡಿದ್ರು ನಿಜಗುಣರು, ಭಗವಂತ ನೀ ನನಗೆ ಐಶ್ವರ್ಯ ಕೊಡ್ತಿ. ಯಾಕೆ ಕೊಡ್ತಿ ಅಂದ್ರೆ, ನನ್ನ ಕರ್ಮ ಧರ್ಮ ಸಂಯೋಗದಿಂದ ನನಗೆ ಭೋಗಿಸಲಿಕ್ಕೆ ಭೋಗಗಳು ಬರ್ತಾವೆ. ನೆನಪಿಟ್ಕೋರಿ. ನಿಮಗೆ ಇವತ್ತು ಸುಖಾರ ಬರಲಿ ದುಃಖರ ಬರಲಿ, ಯವ್ವ ಸುಖ ಬಂತಂದ್ರೊಳಗೆ ಖುಷಿ ಹಾಕಿರಿ, ದುಃಖ ಬಂತಂದ್ರೆ ಅವನು ಬೈಯಾಕೆ ಚಾಲೋ ಮಾಡ್ತೀರಿ. ಇಂಥದ್ದು ಯಾಕೆ ತಂದೋ ನನಗೆ ಅಂತಿರ್ಲೋ ರೀ. ಅದಕ್ಕೊಬ್ಬ ಅನುಭಾವಿ ಅಂತಾನೆ, ಸುಖ ಎಲ್ಲರಿಗೆಲ್ಲೈತವ್ವ, ದುಃಖ ತುಂಬ್ಯಾದ ಮೃತ್ಯದ ಮ್ಯಾಲ. ನೋಡ್ರಿ, ತಾ ಮಾಡಿದ ಪಾಪ ತಾವುನ್ನಬೇಕ, ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ. ನೀವು ಮಾಡಿದ ಕರ್ಮದ ಫಲವನ್ನು ನಾವು ಉಣ್ಣು ಮುಂದೆ ಶಿವನ ಬೇಯ್ತೇವೆ. ಇಂಥದ್ದು ಯಾಕೆ ತಂದೋ ನಮಗೆ? ಏಯ್ ಸುಮ್ಕೊಂಡ್ರಿ ಅಂತೇವೆಲ್ಲರೇ. ನಾವು ಮಾಡಿದ ಪಾಪ ಕರ್ಮಗಳನ್ನು ನಾವೇ ಉಣ್ಣಬೇಕು. ಅದಕ್ಕೆ ಭಗವಂತ ನೀ ಐಶ್ವರ್ಯ ಕೊಡು, ಭವದಳು ಜನ್ಮ ಜನ್ಮಾಂತರದಲ್ಲಿ ನನಗೆ ಐಶ್ವರ್ಯವನ್ನು ಕೊಡ್ತಿ, ಶ್ರೀಮಂತಿಕೆಯನ್ನು ಕೊಡು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ನನಗೆ ನೀ ಶ್ರೀಮಂತಿಕೆ ಕೊಡುವುದು ಆದದ್ದ ಕರೆ. ಆದ್ರೆ ಅದಕ್ಕಿಂತ ಮೊದಲು ನನಗೆ ಏನು ಕೊಡಂದ್ರೆ, ಒಳ್ಳೆಯ ಸದ್ಗುಣಗಳನ್ನು ಕೊಡು, ಹಂಚಿಕೊಂಡು ತಿನ್ನುವಂಥ ಬುದ್ಧಿ ಕೊಡು, ಕಾಗಿ ಬುದ್ಧಿ ಕೊಡು, ಕೋಳಿ ಬುದ್ಧಿ ಕೊಡು. ನೋಡ್ರಿ, ಕಾಗಿ ಕೋಳಿ ಅಂದ್ರೆ ನಿಮ್ಗಳು ಸಿಟ್ಟು ಬರ್ತೈತಿ. ಕಾಗಿ ಅಂದ್ರೆ ಸುಮಾರು ಅಂತ ತಿಳ್ಕೊಂಡ್ರಿ ನೀವು. ಕಾಗಿ ನೀವು ಮನ್ಯಾಗ ಹೋಗ್ತಂದ್ರೆ ಏನು ಮಾಡ್ತೀರಿ? ಮನೆ ಬಿಡ್ತೀರಲ್ಲ. ಮನೆ ಬಿಡೋದು ಅಟ್ಟಲ್ಲ, ನಿಮ್ಮ ಜಗಲಿ ಮ್ಯಾಗಿನ ದೇವರಾಸದಕ್ಕೆ ಬಿಡಿಸ್ತೈತೆ ಅದು ಕಾಗಿ. ಎಬಿಸ್ ತೊಗೊಂಡು ಬೇರೆ ಮನೆ ಮಾಡ್ತೀರಿ, ಅದು ಮುಗಿತಂಕ. ಮತ್ತು ಜಗಲಿ ಮ್ಯಾಗಿನ ದೇವರ ಎಬ್ಬಿಸ್ತಾರೆ, ಮತ್ತು ಕಾಗಿ ಪವರ್ ಹೆಚ್ಚು, ನಿಮ್ಮ ಜಗಲಿ ಮ್ಯಾಗಿನ ದೇವ್ರ ಪವರ್ ಹೆಚ್ಚು. ದೇವರ ಪವರ್ ಕಡಿಮೆ ಆಗಿಲ್ಲ, ನಮ್ಮಲ್ಲಿ ಶ್ರದ್ಧೆ ಇಲ್ಲ. ಅದಕ್ಕೆ ಅಂಥ ಗುಣವನ್ನು ಕೊಟ್ಟು ನನಗೆ ಐಶ್ವರ್ಯವನ್ನು ಕೊಡು, ಇದು ಭಾಳ ಮುಖ್ಯದ. ಅಲ್ಪಶಾಯುಷ್ಯ ನೀ ಕೊಟ್ಟಿರುವ ಐಶ್ವರ್ಯದೊಳಗೆ ಈ ಮೋಜು ಮಜಾ ಮಸ್ತಿ ಒಳಗೆ ನನ್ನ ಕಾಲವನ್ನು ಕಳೆದು ಆವಿಷ್ಯವೆಲ್ಲವನ್ನು ಕಳ್ಕೊಂಡು ಮತ್ತೆ ಹುಟ್ಟಿ ಬರಬೇಕಾಗ್ತದೆ. ಬೇಡ, ಒಳ್ಳೆ ಗುಣ ಕೊಡು. ಪ್ರಾಣ ಹೋಗೋದ್ರೊಳಗಾಗಿ ನಾ ಅದಕ್ಕೆ ಹೇಳ್ತಿರ್ತೇನೆ, ಏನಿದ್ದಾಗ ಜೀವಿದ್ದಾಗ
ಈಗ ನೋಡಿ ನಂಗೊಂದು ಮಾಲೆ ಹಾಕ್ಯಾರ ಇಲ್ಲಿ ಯವ್ವ, ನಿಮಗೊಂದೊಂದು ಹಾಕ್ಬೇಕಾಗಿತ್ತು ಕಾಣ್ತತಿ. ಎಲ್ಲರಿಗೆ ಹಾಕಂಗಿಲ್ಲ ಅವ್ರು ಹಾಕ್ದಿದ್ರು ನಾ ಹಾಕಂತ ಹೇಳ್ತೀನಿ. ಯಾಕಂದ್ರೆ ನಾ ಈಗ ಹಾಕಿಸ್ಕೊಂಡು ನೋಡಿ ಬಿಡಾವ, ನಾಳೆ ಹೋದ ಮೇಲೆ ನೋಡವ್ರು ಯಾರು. ಈ ಈ ಈ ಮನ್ ಕೊಡಕ್ಕೆ ಹೋಗಿರಿ, ಹೋಗೋದೇ ಮಾಡ್ರಿ. ಮತ್ತೆ ಅದು ಕೆಲಸ ಅದ. ಯಾಕೆ ನಿಮ್ಮದು ಇದ್ದಾಗ ಅವ್ರು ಬರ್ತಾರೆ, ಅವ್ರದ್ದು ಇದ್ದಾಗ ನೀವು ಹೋಗೋದು. ಏನು ದೊಡ್ಡ ಕೆಲಸ ನೋಡೋದು. ಏನು ನೋಡ್ರಿ ಅದು ಅಪಾಪ ಮಣ್ಣು ಕೊಡೋದಂತ. ಮಣ್ಣು ಈ ಊರಿಂದ ಅವ್ರಿಗೋಗಿ ಮಣ್ಣು ಕೊಟ್ಟು ಬರ್ತೀರಿ. ಏನು ಕೊಡ್ತೀರಿ? ಮಣ್ಣ ಕೊಡ್ತೀರಿ? ಏನು ಚಿನ್ನ ಕೊಡ್ತೀರಿ? ಮಣ್ಣು ಕೊಡೋದು ಅಂದ ಮುಟ್ಟಿಗೆ ನಾಳೆ ನಿಮಗೂ ಇಟ್ಟ ಸಂಕೇತ ಅದು. ಅಲ್ಲಿ ಹಾಕಿ ಬರ್ತೀರಿ ಒಂದು ಹೆಂಟಿ ಕುನಿಯಾಗ, ಅಷ್ಟ ಅದು ಯವ್ವ. ಈ ಮಣ್ಣು ಕೊಡೋಕೆ ಹೋದಾಗ ಆ ಸಿದ್ಧಿಗೆ ಒಳಗೆ ಹೊತ್ಕೊಂಡು ಹೋಗಿರ್ತಾರೆ ಅದನ್ನು ಹೆಣ ಸತ್ತದ್ದನ್ನು. ಅವಾಗ ನೋಡ್ಬೇಕು ಅದ್ರ ದಿಮಾಕ ತುಂಬ ಮಾಲಿ ಕಾಂತಿರ್ತೈತಿ. 4 ಮಂದಿ ಕರೆಕ್ಟ್ ಹತ್ತಿರಬೇಕು. ಮುಂದೆ ಹಲಿಗೆ ಅವ ಬಾರಿಸ್ತಿರ್ಬೇಕು. ಈ ಹಲಿಗೆ ಅವ್ರು ಬಾರಿಸ್ತಾರಲ್ಲ, ಹೆಣದ ಮುಂದೆ ಬಾರಿಸೋದು ಅಲ್ಲಿಂದ, ಮಹಾತ್ಮರ ಮುಂದೆ ಬಾರಿಸೋದು ಅಟ್ಟನಿಂದ. ಹೆಣದ ಮುಂದೆ ಬಾರಿಸೋದು ಸತ್ತು ಕ್ವಾನಿನ ಚರ್ಮ. ಹಲಿಗಿದಿಷ್ಟು ಅವ್ಕರಾಗ ನೋಡ್ರಿ ಉಪದೇಶ ಐತಿ. ಹಲಿಗ್ಯಾವ ಕಾಳ್ಯಾವ ಅದಕ್ಕೆ ಉಪದೇಶ ಮಾಡ್ತಾರೆ. ಹೆಣಕ್ಕೆ ಏನಂತ ಮೊದಲು ನೋಡ್ರಿ ಮಣ್ಣು ಕೊಡಕ್ಕೆ ಹೋಗ್ಬಿಡ್ದು. ಹಲಿಗ್ಯಾವ್ರು ಕರ್ಕೊಂಡು ಹೋಗಿರ್ತೀರಿ. ಆ ಮನ್ಯಾಗ ಒಳಗಿರ್ತೈತೆ ಅದು ಒಂದಿಟ್ಟು ಸದಿ ತೊಗೊಂಡು ಕೆಸದನ್ನ ಕಾಸ್ತ ನಾವು ಹಲಿಗೆ ಕಾಸಿ ಹಿಂಗೆ ಸುತ್ತು ಕಡೆ ಬಡಿತಾನೆ ನೋಡ್ರಿ. ಟನ್ 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 ಹಿಂಗೆ ಬಡಿತಾನಲ್ಲ. ಟನ್ ಟನ್ ಅಲ್ಲದ ಹೊಂಟ್ 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 ಒಂದೇ ಗತ್ತ ಒಂದಿದೆ. ಒಳಗೆ ಕುಂತದ ಕುಬ್ದೆ ಚಾಲು ಆತ. ವಾಂಟ್ 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 ಎರಡನೇಗತ್ತು ಹೆಗಲಿಗೆ ಹಾಕೋತಾನ ನಾವು. ಎರಡನೇಗತ್ತು ಏನು ಮಾಡ್ತಾ ಗೊತ್ತಾನ, ಹೆಂಗೆ ಬಂದಿದ್ದು ಹಂಗೆ ವಾಂಟ್, ಹೆಂಗೆ ಬಂದಿದ್ದು ಹಂಗೆ ವಾಂಟ್, ಹೆಂಗೆ ಬಂದಿದ್ದು ಹಂಗೆ ವಾಂಟ್. 3ನೇ ಗತ್ತ ಹೊಂಟ್ ಹೋಗಲ್ಲ ಕೊಡುತ್ತಂದು ಕೊಟ್ಟು ಹೋಗು, ಹೊಂಟ್ ಹೋಗಲ್ಲ ಕೊಡುತ್ತಂದು ಕೊಟ್ಟು ಹೋಗು. ಆ ಗತ್ತು ಬಾರಿಸ್ ನೋಡುನು. ಟಬಗುಡ್ಡುಬಗೆ ಅಲ್ಲದ ಟನ್ ಟಟ ಟನ್ ಟಟ ಟಟ ಟನ್ ಟಟ ಟನ್ ಟಟ ಟಟ ದಾದ್ರ ಹಿಡಿಬೇಡ ಮತ್ ನೀ. ಅಲ್ಲ ಉಪದೇಶ. ಈ ಕಾಳ್ಯಾವ ಏನು ಮಾಡ್ತಿರ ನಂಗೆ ಗೊತ್ತದೇನ್ರಿ? ಆ ಹೆಣದ ಕಡೆನ ಮಕ ಮಾಡಿ ಕಾಳ್ಯಾವ ಊಬ್ತಿರ್ತಾನ. ಅದಕ್ಕೆ ಏನಂತ ನೀವು ಉಳು ಕರೆ ತಗೊಳಂತದ್ದು. ದಾನ ಇಲ್ಲ, ಧರ್ಮ ಇಲ್ಲ, ಪರೋಪಕಾರ ಇಲ್ಲ, ಏನು ಮಾಡಿಲ್ಲ, ಹಂಗೆ ಹೊಂಟೇನು ಉಗುಳು. ಏನು ದಿಮಾಕದ್ರದ್ದು. ಇದ್ದಾಗ ಹಾಕಿಸ್ಕೋರು ಒಂದು ಮಾಲಿ, ಇದ್ದಾಗ ಅಪ್ಪವ್ರ ಕಡೆಯಿಂದ ಅಮ್ಮವ್ರ ಕಡೆಯಿಂದ ಆಶೀರ್ವಾದ ತಗೋರು ನಾವು ಅಂತೀವಿ. ತುಂಬ ಹೊಕ್ಕಿರ್ತಾರೆ. ದಿಮಾಕ್ ನೋಡ್ಬೇಕು ಹೆಂಗೆ 4 ಮಂದಿ ಲೆವೆಲ್ ಇರ್ಬೇಕು. ಅವ್ರು ಒತ್ತವ್ರು ಹಿಂಗಿರಬೇಕು. ಹೋಗು ಮುಂದೆ ಹೆಂಗೆ ಮಾಡ್ತಿರ್ತೈತಂದ್ರೆ ನಾ ಅಂತೀನಿ, ನೀನು ಹೋಗಿ ಮಣ್ಣಾಗಿಡ್ತಾರೆ. ಇನ್ನೇನು ಮಾಡ್ತೀವಿ? ಇದ್ದಾಗ ಮಾಡಲಿಲ್ಲ ಅಲ್ಲೋ. ಇದ್ದಾಗ ಬಂದು ಇಂಥ ಮಟ್ಟಕ್ಕೆ ಬಂದು ಒಂದಿಷ್ಟು ದಾನ ಕೊಡಲಿಲ್ಲ ಅಲ್ಲೋ. ಅದಕ್ಕೆ ಒಬ್ಬನ ಭಾವಿ ಅಂತಾನೆ, ಹೆಂಡ ಕುಡಿದಷ್ಟು ಹಾಲು ಕುಡಿಲಿಲ್ಲಲ್ಲೋ ಮಾನವ, ಹೆಂಡ ಕುಡಿದಷ್ಟು ಹಾಲು ಕುಡಿಲಿಲ್ಲಲ್ಲೋ ಮಾನವ, ದಂಡ ಕೊಟ್ಟಟ್ಟು ಗುರುವಿಗೆ ದಾನ ಮಾಡಲಿಲ್ಲಲ್ಲೋ ಹೀನ ಮಾನವ. ತಗೊಂಡು ಏನು ಮಾಡೋದು? ನಿನ್ನ ಸಂಪತ್ತು ಹಂಚ್ಕೋಬೇಕು, ಕೊಟ್ಟು ತಿನ್ನು ಗುಣ ಬೇಕು ಯವ್ವ. ಆದ ನಿಮಗದ ಸುಮ್ಮನೆ ಒಂದು ದೃಷ್ಟಾಂತ ಹೇಳಿಬಿಡ್ತೇನೆ ನಿಮಗೆ. 2 ಗಂಡ ಹೆಂಡತಿ, ಹೆಂಡತಿ ಭಾಳ ಚಲೋ ಇದ್ಲು. ಆದರೆ ಗಂಡಿದ್ದ ನನಗನ್ನಿಸ್ತದ ವಿಶೇಷವಾಗಿ ತಾಯಂದ್ರನ ಚಲೋ ಇರ್ತಾರೆ ಎಲ್ಲ ಕಡೆ. ಎಲ್ಲ ಗುಣದೊಳಗೆ ತಾಯಂದ್ರ ಗುಣಾನ ಭಾಳ ಆಡ್ದಿರ್ತದೆ. ಯಾಕೆ ಗುಣ ಅದು ಆಡ್ದಿರ್ತದೆ ಅಂದ್ರೆ ಯವ್ವ, ಇವೆಲ್ಲ ವೈಭವಗಳು ನಿಮಗೆ ಬಂದಾವಲ್ಲ, ನಿಮಗೆ ಬರ್ತಕ್ಕಂಥ ವೈಭವಗಳು ಜಗ್ 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 ಅನ್ನುವಂಥ ಹಬ್ಬ ನಿಮ್ಮ ಅದಾವು. ನಮ್ಮದು ಲಾಭ 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 ಅದು. ಅಂಗಿ ಹರ್ಕೊಂಡು ಸೊಂಡಿ ಬಾಯಿ ಹಂಗೆ ಹೊಯ್ಕೋದು ನಮ್ಮದು. ನಿಮ್ಮ ಏನು ತಲೆಯಾಗ ಹೂವ, ಏನು ಒಳ್ಳೆ ಒಳ್ಳೆ ಮಡಿ ಪಿತಾಂಬ್ರ, ಏನು ತುರುಬಿಲ್ ಬಿಡಿಗ ತುರುಬು ಆದೋ ಯವ್ವ ತಮ್ಮ ಲೋಕಕ್ಕೆ. ಈಗ ತುರುಬು ಹಿಂತಿಂತ ತುರುಬಿದ್ದು ಮೊದಲು. ಈಗ ಇಟ್ಟು ಅಡಿಕೆ ಬೆಟ್ಟೆಟ್ಟು ಬಂದಾವು ತುರುಬುಗಳು. ಅದನ್ನು ಅಲ್ಲೇ ಸುತ್ತಿ ಅದಕ್ಕೆ ಒಂದು ಗುಲಾಬಿ ತುರುಕಿರ್ತಾರೆ. ನೀವೇನು ಮಾಡಿರಿ ಚಂದ ಯವ್ವ ವೈಭವ, ನೀವು ಏನು ಮಾಡಿರು ನಿಮಗೆ ಚಂದದು. ಏನು ಪುಣ್ಯ ಮಾಡಿರೋ ಏನು.
ಮುಂದೆ ದೊಡ್ಡ ಕಷ್ಟ ಐತೆ ಅಂತೇಳಿ ನಿಮ್ಗೆ ಭಗವಂತ ಕೊಟ್ಟಾನ ನೋಡ್ರಿ. ಅಷ್ಟು ನಿಮ್ಗೆ ಅಟ್ಟು ಹಬ್ಬ ನಿಮ್ಮ, ಅಟ್ಟು ನದಿ ಹೆಸರು ನಿಮ್ಮ, ಮತ್ತು ಬೋಲೋ ಭಾರತ್ ಮಾತಾ ಕಿ ಜೈ ಅಂತಾರೆ, ಬೋಲೋ ಕರ್ನಾಟಕ ಮಾತಾ ಕಿ ಜೈ ಅಂತಾರೆ. ಎಲ್ಲಾರ ಬೋಲೋ ಭಾರತ ಪಿತಾ ಕಿ ಜೈ ಅಂದಾರು? ಇಲ್ಲಲ್ಲ ರೀ, ಪಿತಾಕಿನೂ ಇಲ್ಲ, ನಮ್ಮ ಪತಾಕಿನೂ ಇಲ್ಲ. ನಮ್ಮ ಏನು ನಿಮ್ಮೂ ಎಲ್ಲ ಏನವ ಯವ್ವ. ಮತ್ತು ಆ ತಾಯಿ ತುಂಬ ಗರ್ಭಿಣಿ ಇದ್ದ ಸಮಯದೊಳಗೆ ನಿಮ್ಮನ್ನು ಮನೆ ಕರ್ಕೊಂಡು ಹೋಗ್ಯಾರವ ಊಟಕ್ಕೆ. ನಿಮ್ಮನ್ನು ಒಬ್ಬರನ್ನಾರ ಕರೆದಾರ ಏನ್ರಿ? ಬಂದ್ರೆ ನೀ ಯಾಕೆ ಬಂದಿ, ನಡಿ ಹೋಗಿ ಗಬ್ರು ಅಂತಾರೆ. ನಿಮ್ಮನ್ನ ಕರ್ಕೊಂಡೋಗಿ ಗುಣಿಸ್ತಾರೆ. ಮತ್ತು ನಿಮಗೆ ಡಿಲಿವರಿ ಆದಮೇಲೆ ನಿಮಗೆ ಕೊಬ್ಬರಿ ಖಾರ, ನಮಗೆ ಹಸಿ ಖಾರ ಸಿಗೋದಿಲ್ಲೋ ಮುರುಗಯ್ಯಜ್ಜ. ಹೆಂಡತಿ ಭಾಳ ಚಲೋ ಇದ್ಲು, ಗಂಡ ಭಾಳ ಕೆಟ್ಟ. ದಾನ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಪರೋಪಕಾರ ಗೊತ್ತಿಲ್ಲ, ಬರೀ ದುಷ್ಟ ಗುಣಗಳು ತುಂಬಿಕೊಂಡು ಬಿಟ್ಟಿದ್ದು. ಆದರೆ ಹೆಂಡತಿ ಆಗಿರ್ತಕ್ಕಂಥವಳು ಏನು ಇನ್ನೊಂದು ಮನೆಯಲ್ಲಿ ಹುಟ್ಟಿ ಇಲ್ಲಿ ಪಾದವನ್ನು ಮೆಟ್ಟಿದ ಕೀರ್ತಿಯನ್ನು ತರತಕ್ಕಂಥ ಆ ತಾಯಿ, ಈ ಮನೆಗೆ ಸಸಿಯಾಗಿ ಬಂದಿರತಕ್ಕಂಥ ತಾಯಿ. ಯವ್ವ, ನಮ್ಮ ಭಾರತೀಯ ಸಂಸ್ಕೃತಿ ಹೆಂಗದ ನೋಡ್ರಿ. ನಿಮ್ಮ ಕೊಳ್ಳಾಗ ಯಾವ ಮನೀರಿ ಅದು? ತಾಳಿ ಹಾಕಿರ ಕಟ್ಟದ ಯಾವ ಮನೀರಿ ಅದ? ಮತ್ತೆ ಗಂಡಸೂನ್ ಕೇಳಿ ಅಣ್ಣ, ನಿಮ್ಮನ್ನ ಕೇಳ್ಬೇಕವ. ಯಾವ ಮನಿ? ಕರ್ಮನಿ ಅಲ್ಲ, ಕರಿಮನಿ. ಈ ಕರಿಮನಿ ಎಲ್ಲಿಗೆ ಬಂದೈತಂದ್ರೆ ಈಗ ಇವಾಗ ಒಂದು ಹಾಡು ಬಂದೈತಪ್ಪ, ತಗೋ ನೋಡಿಲ್ದು. ಓನಲ್ಲ ನೀನಲ್ಲ ಮತ್ತು ಯಾರ? ಕರಿಮನಿ ಮಾಲೀಕ ನೀನಲ್ಲ. ಯಾರು ಅನ್ನೋದು ಹೇಳವಲ್ರ. ಏನು ಹಾಡು ಬಂದಾವಪ್ಪ ಯಪ್ಪ, ಈಗ ಹಾಡು ಬಂದಾವು, ಈ ಜಾನಪದ ಅಂತಾವು. ನಾ ಡ್ರೈವರ ನೋಡ್ರಿ ಓ ಏನದು ಓ ಅಂದ್ರೆ ಹನಿ ಬಡ್ಕೋಲಿ ಅನ. ಕಬ್ಬಿನ ಗಾಡಿ ಏರ್ತಿರ್ಬೇಕು, ಕೈಯಾಗಿ ಹ್ಯಾಂಡಲ್ ಇರಬೇಕು. ಎಂತ ಹಾಡಂದ್ರೆ, ಹತ್ತ ಬಾರ ನೆಂಚನಿಕೆ ಏರುವಾಗ ಎಚ್ಚರಿಕೆ, ಬರಬ್ಬರಿ ಬಾರಕ ನಮ್ಮಪ್ಪ ಬರ್ತಾನ. ತಗೋ ಜಾನಪದ ಅಂತೀವ, ಜಾನಪದ ಅಯ್ಯೋ. ಗಂಡ ಹೆಂಡರ ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳೆ ಚಂದ. ಚಂದ ಗೋನ್ ಹಾಕ್ತಾರ ನೋಡು. ಬಂಗಾರದಾಗ ಬಳೆ ಚಂದ, ಕೊರಳಾಗ ಕರಿಮನಿ ಸರ ಬಲು ಚಂದ, ಕರಿಮನಿ ಸರ ಬಲು ಚಂದ. ಗಂಡ ಹೆಂಡರ ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳೆ ಚಂದ, ಬಂಗಾರದಾಗ ಬಳೆ ಚಂದ, ಕೊರಳಾಗ ಕರಿಮನಿ ಸರ ಬಲು ಚಂದ, ಕರಿಮನಿ ಸರ ಬಲು ಚಂದ. ಇವು ಜಾನಪದ, ಇವನು ಕೇಳಬೇಕು. ಸುಮ್ಮನೆ ಬಂದು ನೋಡಿ. ಹೆಂಡ ಹೂಹಿತವಲ್ಲ, ಹಿತ್ತಳ ಬಾಂಡವಲ್ಲ, ಉತ್ತರಾನಿ ಕಡ್ಡಿ ನೆರಳಲ್ಲ, ಉತ್ತರಾನಿ ಕಡ್ಡಿ ನೆರಳಲ್ಲ. ಎಲೆ ಮಗಳೇ ತವರಿನ ಮನೆಯೂ ಸ್ಥಿರವಲ್ಲ, ತವರಿನ ಮನೆಯೂ ಸ್ಥಿರವಲ್ಲ. ಗಂಡ ಹೆಂಡರ ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳೆ ಚಂದ, ಬಂಗಾರದಾಗ ಬಳೆ ಚಂದ, ಕೊರಳಾಗ ಕರಿಮನಿ ಸರ ಬಲು ಚಂದ, ಕರಿಮನಿ ಸರ ಬಲು ಚಂದ. ಬಂಗಾರ ಬಳೆ ತೊಟ್ಟು ಬಡವರನ ಬೈಬ್ಯಾಡ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ
ಸ್ಥಿರವಲ್ಲ ಎಲೆ ಮಗಳೇ ಗಂಡಗ ಬೈದವಳು ಗರತೆಲ್ಲ, ಗಂಡಗ ಬೈದವಳು ಗರತೆಲ್ಲ. ಗಂಡ ಹೆಂಡರ ಚಂದ ಗಂಧ ಕುಂಕುಮ ಚಂದ, ಬಂಗಾರದಾಗ ಬಳೆ ಚಂದ, ಬಂಗಾರದಾಗ ಬಳೆ ಚಂದ, ಕೊರಳಾಗ ಕರಿಮನಿ ಸರ ಬಲು ಚಂದ, ಕರಿಮನಿ ಸರ ಬಲು ಚಂದ, ಕರಿಮನಿ ಕರಿಮನಿ ಸರ. ಪದ ದ್ವಾಡದ ಈಗ ಹಾಡೋದಿಲ್ಲ, ಮತ್ತು ಮುಂದಿನ ಸಲ ಬಂದಾಗ ಹಾಡೋನು ಬರ್ನು ಬೇಡ ಮುಂದಕ್ಕೆ. ಚಲೋ ಸಿಕ್ಕಿವ ಕೂದಲ್ದವ ನೀ ಅಂದ್ರಿ ಭಾಳ ಐತಿ ಅವ್ವ ಹೇಳೋದು. ನಿಮ್ಮ ನೋಡಿ ಹೇಳ್ಬೇಕಂತ ಮುಂದೆ ಕೆಲಸ ಭಾಳ ಅದಾವ. ಹೆಂಡತಿ ಭಾಳ ಚಲೋ ಇದ್ಲು, ಕರಿಮನ. ಇದೊಂದು ಲಕ್ಷ ಕೊಟ್ಟು ನಮ್ಮ ಭಾರತೀಯ ಸಂಸ್ಕೃತಿ ಕರಿಮನಿನ ಹಾಕ್ಯಾರ. ಯಾಕಂದ್ರೆ ಯವ್ವ ಹೇಳಬೇಕು ಇದನ್ನ, ಕರಿಮನಿ ಎರಡು ಕಡೆ ಕರಿಮನಿ ಹಾಕಿದರೆ ಮಧ್ಯದಲ್ಲಿ ಎರಡು ತಾಳಿ, ಹೊಳೆಯುವ ಬಂಗಾರ ಸದೃಶ್ಯವಾಗಿರ್ತಕ್ಕಂಥ ಜ್ಯೋತಿಯ ಸದೃಶ್ಯವಾದ ಎರಡು ತಾಳಿ, ಎರಡು ಗುಂಜಿ ತಾಳಿದ ಅಚ್ಚುಗ ಎರಡು ಕರಿಮನಿ ಅದಾವು. ಇದರ ಸಂಕೇತ ಏನು ಅಂದರೆ ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕಪ್ಪು ಚಿಕ್ಕೆಯನ್ನು ತರಬೇಡ ತಾಯಿ ಅಂತೇಳಿ ಎರಡು ಕಡೆ ಕರಿಮನಿ ಹಾಕ್ಯಾರ ಪುಣ್ಯಾತ್ಮರೇ. ಮಧ್ಯದಲ್ಲಿರುವ ಜ್ಯೋತಿಯ ಪ್ರಕಾಶವನ್ನು ಹೊಳೆಯುವಂತೆ ಆ ಎರಡು ಮನೆಯನ್ನು ಬೆಳಗು ತಾಯಿ ಅಂತೇಳಿ ಇದರ ಸಂಕೇತದ ಮಜಾಕ್ ಹಾಕಿಲ್ಲ. ಸೊಮ್ಮನೆ ಹಾಕಿಲ್ಲವ. ನಾವು ಭಾರತೀಯ ಸಂಸ್ಕೃತಿ ಅದರೊಳಗೆ ನಮ್ಮ ತಾಯಂದ್ರಿಗೆ ಎಂಥದ್ದು ಕಲಿಸಿಕೊಟ್ಟದ. ಯವ್ವ ನೀವು ಬರ್ತೀರಿ ಯವ್ವ, ನಿಮ್ಮದು ದೊಡ್ಡ ಶಕ್ತಿ ಐತಿ. ನಾಳೆ ಹೇಳ್ತೇನೆ ಅದನ್ನು, ನಿಮ್ಮ ಸುದ್ದಿ ಇರಲಿ. ಅದು ಭಾಳ ಚಲೋ ಇದ್ಲು ಹೆಣ್ಮಗಳು ಹೆಂಡತಿ. ಗಂಡ ದುಷ್ಟ ಗುಣಗಳು ತುಂಬಿದ್ದು, ಸದ್ದು ಗುಣಗಳು ತುಂಬಿದ್ದು ಹೆಂಡತಿಯಲ್ಲಿ. ಆದರೆ ಇನ್ನೊಂದು ಮನೆಯಿಂದ ಬಂದಿರತಕ್ಕಂಥ ತಾಯಿ ಗಂಡನನ್ನು ಉದ್ಧಾರ ಮಾಡ್ತಾಳೆ, ಗಂಡನಿಗೆ ಸ್ವರ್ಗವನ್ನು ಕೊಡಿಸ್ತಾಳೆ. ಲಕ್ಷ ಇಟ್ಕೋರಿ ಸ್ವಲ್ಪ. ಗುಣಗಳು ಭಾಳ ಚಲೋ ಇದ್ದು ಅಂತಂದ್ರೆ ಏನು ಮಾಡ್ತಾಳೆ ಆ ತಾಯಿ? ಹಿಂದಿನವರು ಚೂಡಾಲಿ ಸಿಗಿಧ್ವಜ ಮಹಾರಾಜರನ್ನು ಉದ್ಧಾರ ಮಾಡಿದಳು, ಮಾಣಿಕ್ಯ ಶೆಟ್ಟಿಯನ್ನ ಕಾರಿ ಕಾಲಂಬೆ ಉದ್ಧಾರ ಮಾಡಿದಳು. ಒಬ್ರ ಇಬ್ರ ಹಿಂದಿನವರು. ನಮ್ಮ ತಾಯಿಂದಿರದು ದೊಡ್ಡ ಶಕ್ತಿ ಅದು. ಅದಕ್ಕೆ ಶಕ್ತಿ ಯೋಜನೆಗಳು ಮಾಡ್ಯಾರವ. ನಿಮಗೆ ಅಕೌಂಟಿಗೆ ಬರ್ತಾವನ್ರಿ 2,000 ಅವ್ರಿಗೆ ಬರ್ತಾವಂತ ಹೇಳಬೇಡ್ರಿ. ಹೇಳಬೇಡ್ರು ನೀವು. ಹೇಳಿರಂತ್ರ ನಿಮ್ಗೆ ಹೇಳ್ತೇನೆ, ಜೇರ್ ಕಡ್ತ ಬಂದಾವಂತ ಸುದ್ದಿ ಮುಟ್ತಿ ಬಂದ ಬಿಡ್ತಾರೆ. 5 ರೂಪಾಯಿ ಕೊಡಲ್ಲ, ಬೇಕಂದ್ರೆ ಬೇಕು ನೋಡ. ಬೇಕಾ ನಿಮಗಿದು? ಹೇಳಬೇಡ್ರು, ಸುಮ್ಮಿಟ್ಟು ಮುಂದೆ ಬಂದಿಲ್ಲ ಅನ್ಕೋತ ಹೋರಿ. ಶಕ್ತಿ ಏನು ನಿಮ್ಮ ಶಕ್ತಿ ಯೋಚನೆ? ದೊಡ್ಡ ಶಕ್ತಿ ತಾಯಿಂದಿರದು. ಆಯಿತು, ಶ್ರಾವಣ ಮಾಸ. ಶ್ರಾವಣ ಮಾಸ ಪದ್ಧತಿ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯ ಪದ್ಧತಿ. ಅಂದರೆ ಶ್ರವಣ ಮಾಸದಲ್ಲಿ ಪ್ರತಿ ದಿವಸ ಆಗಲಿ, ಶ್ರಾವಣದಾಗ ಒಂದು ದಿವಸರಾಗಲಿ ಒಬ್ಬ ಮಹಾತ್ಮರನ್ನು ಮನೆಗೆ ಕರೆಸಿ ಅವರ ಪಾದ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಮಾಡಿಸುವುದು ನಮ್ಮ ಧರ್ಮ. ಇದು ನಮ್ಮ ಭಾರತೀಯ ಧರ್ಮ ಇದು. ಆದರೆ ಸದ್ಗುಣಗಳ ತುಂಬಿರ್ತಕ್ಕಂಥ ದಾನ ಧರ್ಮ ಪರೋಪಕಾರ ಮಠ ಮಂದಿರಗಳು ಮಹಾತ್ಮರು ಅಂತಕ್ಕಂಥ ಮನೋಭಾವನಿಟ್ಟಿರ್ತಕ್ಕಂಥ ತಾಯಿ, ಅವಳು ಒಳಗೆ ಹೆಂಗಕ್ಕಿತ್ತಂದ್ರೆ ಮನುಷ್ಯರೊಳಗೆ ಏನಾದರೂ ಒಬ್ಬ ಮಹಾತ್ಮರು ಕರ್ಕೊಂಡು ಬಂದು ಪ್ರಸಾದ ಮಾಡಿಸಿ ಒಂದಿಟ್ಟು ದಾನ ಮಾಡಿ ಕಳಿಸ್ಬೇಕಂತಂದ್ರೆ ನಮ್ಮ ಯಜಮಾನ ಬಿಡುವುದಿಲ್ಲ. ಕೇಳಿಳು ಗಟ್ಟಿದೇರಿ ಮಾಡಿ. ಆ ಊರೊಳಗೆ ಒಂದು ಮಠ ಇತ್ತು, ಈಗ ನಮ್ಮವ್ರು ಕಟ್ಟ್ಯಾರಲ್ಲ ಇಲ್ಲಿ, ಶ್ರದ್ಧಾನಂದ ಬ್ರಹ್ಮ ವಿದ್ಯಾಶ್ರಮ. ಭಾಳ ಸಂತೋಷ ಆಗಿದೆ ನನಗೆ. ಯಾಕಂದರೆ ಒಂದು ಮಾತು ನೆನಪಿಟ್ಕೋರಿ, ಎಷ್ಟೋ ಮಂದಿನೋ ಮಹಾತ್ಮರು ಸನ್ಯಾಸಿಗಳು ಸಾಧು ಸತ್ಪುರುಷರು ಒಬ್ಬೊಬ್ರಿಗಿನ್ನೂ ಮಠ ಕಟ್ಟಕ್ಕಾಗಿಲ್ಲ. ಅಂಥದ್ರಲ್ಲಿ ಮಾತೋಶ್ರೀ ಅವರು ಭವ್ಯವಾಗಿರ್ತಕ್ಕಂಥ 5-6 ಮಠಗಳನ್ನು ನಿರ್ಮಾಣ ಮಾಡ್ಯಾರ. ಅಂದ್ರೆ ಶಕ್ತಿ ಅಂಥದ್ದಿರಬಾರ್ದ್ರಿ ಪುಣ್ಯಾತ್ಮರೇ, ಶಕ್ತಿ ಅಂಥದ್ದಿರಬಾರ್ದು. ನಿಮ್ಮೆಲ್ಲರ ಸಹಕಾರ ಭಾಳ ದ್ವಾಡದೈತಂತೇಳಿ ಎಲ್ಲ ನಡೆದಾವು ನೋಡ್ರಿ. ನೋಡುವಂಥ ಶ್ರದ್ಧಾನಂದಪ್ಪನ ಮಠ. ಯಾಕಂದರೆ ಅಂಥ ತಪಸ್ವಿಗಳ ಕೃಪಾಶೀರ್ವಾದ ಅವರಿಗೆ, ಅವರ ಕರಕಮಲ ಸಂಜಾತರು. ಬೇಕಾದ್ದು ಮಾಡ್ಬೋದು. ಜಗನ್ಮಾತೆಯೇ ಪ್ರತಿರೂಪರವರು. ಅದಕ್ಕೆ ತಾಯಿ ಬಹಳ ದೊಡ್ಡವಳು.
ಆಯಿತು. ಊರೊಳಗೆ ಮಠ ಇತ್ತು, ಹೆಂಗದ ಹಿಂಗೆ ಮಠ ಇತ್ತು. ಮಠದೊಳಗೆ ಮಹಾತ್ಮರ ಹತ್ಯಕ್ಕೆ ಒಂದಿಷ್ಟು ಒಟುಗಳಿದ್ರು ಕಲೀಲಿಕ್ಕೆ ಸಾಧಕರು. ಈಕೆ ಏನು ವಿಚಾರ ಮಾಡಿದಳು, ತನ್ನ ಗಂಡಗೆ ಕೇಳ್ಕೊಂಡ್ಲು. ಏನಂತ? ರೀ, ಶ್ರಾವಣ ಮಾಸದ ನಾ ಇಲ್ಲಿ ತನಕ ನಿಮ್ಮನ್ನು ಏನು ಕೇಳಿಲ್ಲ ನೋಡ್ರಿ. ಬೆಳ್ಳಿ ಕೇಳಿಲ್ಲ, ಬಂಗಾರ ಕೇಳಿಲ್ಲ, ಏನು ಕೇಳಿಲ್ಲ, ಪಿತಾಂಬರ ಕೇಳಿಲ್ಲ ರೀ. ನಾವೊಂದು ಕೇಳ್ತೇನ್ರಿ. ಏನು ಅಂದವ ದುಷ್ಟ ದುಷ್ಟ ಗುಣ ಇದ್ದು ಏನು ಅಂದ ತಕ್ಷಣ, ರೀ ಶ್ರಾವಣ ಮಾಸದ ಊರೊಳಗೆ ಮಠ ಅದ, ಒಬ್ಬ ಮಹಾತ್ಮರನ್ನ ಕರ್ಕೊಂಡು ಬಂದು ಪ್ರಸಾದ ಮಾಡಿ ಒಂದೀಟು ದಾನ ಮಾಡೋನ್ರಿ ಅಂದ್ಬಿಟ್ಲು. ಬಾರ್ಕೋಲ ತಗೊಂಡಿವು. ಇವಾಗ ದಾನ ಅಂದ್ರೆ ಕಿವ್ಯಾಗ ಬಿಸಿನೀರು ಸುರಿದಂಗೆ ಆಕಿತ್ತು, ನಾಯಿಗೆ ಸುರಿತಾರಲ್ಲ. ದಾನನು ಶಬ್ದ ಕಿವಿಗೆ ಬಿದ್ದರೆ ಬಿಸಿನೀರು ಹಾಕಿದಂಗೆ ಆಕಿತ್ತು, ಕಾದು ಕೆಬ್ರದ ನೀರು. ಗೊತ್ತಿಲ್ಲ, ಕೊಟ್ಟ ರೂಢಿ ಇಲ್ಲ, ಮಾಡಬೇಕನ್ನೋದು ಗೊತ್ತಿಲ್ಲ, ಕೊಡೋದು ಗೊತ್ತಿಲ್ಲ. ಸಿಟ್ಟಿಗೆದ್ದ ರೀ ಅಂದ್ಲಕ್ಕಿ. ದಯವಿಟ್ಟು ಸಿಟ್ಟಾಗಬೇಡ್ರಿ, ನಾ ಏನು ಕೇಳೋದಿಲ್ಲ. ಇವತ್ತು ಒಂದು ದಿವಸ ಶ್ರಾವಣದ ಒಬ್ಬ ಮಹಾತ್ಮರು ಕರ್ಕೊಂಬರೋಣ. ಅವಂದ ಜೀವ ಮರಗತಮಗೆ. ಇಲ್ಲಿ ತನಕ ಏನು ಕೇಳಿಲ್ಲಕ್ಕೆ ನನ್ನ ಹೆಂಡತಿ, ಆದ್ರೆ ಇದನ್ನೊಂದು ಕೇಳಾಕತ್ತಾಳ. ಹೋಗಿ ಕರ್ಕೊಂಡು ಬಾ. ಎಂಥವ್ನು ಕರ್ಕೊಂಡು ಬರ್ಬೇಕಂದ್ರೆ ಬಡಕಿರ್ಬೇಕವ್ ಅಂದ್ರೆ ಭಾಳ ಉಂಡಿರಬಾರ್ದು. ದುಷ್ಟ ಬುದ್ಧಿ ಇತ್ತ ನಿಂಗರ್ಯವಾದ. ಈ ದುಷ್ಟ ಇರ್ತಾರಲ್ಲ, ಈ ದುರ್ಜನರು, ಈ ಕಂಜೂಸ್ ಮಂದಿ, ಜಿಪುಣ್ರ ಉಂಡು ಕೈಲಿ ಕಾಗಿ ಹೊಡಿದಿಲ್ಲ ಅವ್ರು, ಭಾಳ ಕೆಟ್ಟಿರ್ತಾರೆ ಅವ್ರು. ಬಡಕನ್ನವ್ನು ಕರ್ಕೊಂಡು ಬಾ. ಹ್ಞೂ ರೀ ಅಂದ್ಲಕ್ಕಿ. ಎತ್ತಾರೆ ಕರ್ಕೊಂಬಂದ್ರೆ ಸಾಕಂತೇಳಿ ಮಠಕ್ಕೆ ಹೋಗಿ ಅಜ್ಜಾರಿಗೆ ನಮಸ್ಕಾರ ಮಾಡಿ, ಅಮ್ಮವ್ರಿಗೆ ನಮಸ್ಕಾರ ಮಾಡಿ, ಯವ್ವ ಒಬ್ಬರು ಮಹಾತ್ಮನ ಕಳಿಸಿಕೊಡ್ರಿ ಮನೆಗೆ ಪ್ರಸಾದಕ್ಕೆ, ಒಂದೀಟು ಪ್ರಸಾದ ಮಾಡಿ ಒಂದೀಟು ದಾನ ಮಾಡಿತ್ತು. ಎಂಥ ಒಳ್ಳೆ ಸಂಸ್ಕಾರ. ಆಯ್ತು ಕರ್ಕೊಂಡು ಒಂದು ಅಜ್ಜಾರ ಏನಂದ್ರು, ನಿನ್ನ ಗಂಡು ಸುಮಾರು ಬ್ಯಾಡ ಮತ್ತು ಬಡ್ದು ಕಳಿಸ್ಯಾರ ಅಂದ್ರೆ ಅವರು. ಇಲ್ರಿ, ನಾ ಜವಾಬ್ದಾರಿ ತಗೋತೀನಿ, ಕಳಿಸ್ಕೊಡ್ರಿ. ಎಟ್ಟಂದ ತಕ್ಷಣ ಒಬ್ಬ ಬಡಕನ್ನ ಸಾಧಕನ ಕಳಿಸಿರು. ಕರ್ಕೊಂಡು ಬಂದು ಪ್ರಸಾದ ಮಾಡಿಸಿರ. ಪ್ರಸಾದ ಮಾಡಿಸಿದ ಮ್ಯಾಲ ಏನನ್ಲಿಕ್ಕೆ ರೀ ಅಂದ್ಲು, ಹಂಗ ಕಳಿಸಬಾರ್ದು, ಮಹಾತ್ಮರ ಒಂದು ಇಟ್ಟಿನ ದಾನ ಮಾಡಬೇಕು. ಏನು ದಾನ ಮಾಡೋದು? ಏನಿಲ್ರಿ, ಆಕಳ ದಾನ ಮಾಡೋಣ ಅಂದ್ಬಿಟ್ಲು. ನಯ್ಯಾ ಪೇಸ ಕೊಡೋದು ಮನುಷ್ಯ. ಆಕಳ ಅಂದ್ರೆ ಹೆಂಗಾಗಬಾರ್ದು ಅವಾಗ, ಬಾರ್ಕೊಲ್ತ ಒಂದು ದಡಲ್ ಅಂತ ಬೇಕದ. ಸಿಟ್ಟಾಗಬೇಡ್ರಿ, ಜೀವಂತಿದ್ದ ಆಕಳೆಲ್ಲ ಮಣ್ಣಿನ ಆಕಳ ಕೊಡು ಅಂದ್ಲು. ಮತ್ತಾಕಿ ಮಣ್ಣಿಂದು ಇನ್ನೊಂದು ನಾಲ್ಕು ಕೊಡು ಅಂದವ. ಇಂಥದ್ದು ಮಾಡಿದ್ಲು ಮಣ್ಣಿಂದು. ಒಬ್ಬಾಕೆ ಕೊಡಲಿಲ್ಲ, ಗಂಡನ ಎಳ್ಕೊಂಡು ಬಂದು ಅವನ ಕೈ ಹಿಡಿಸಿ ಇಬ್ಬರು ಕೂಡಿ ಅದನ್ನ ಮಣ್ಣಿನ ಆಕಳ ಕೊಟ್ಟರು. ಮಣ್ಣಿನ ಆಕಳ ಕೊಟ್ಟು ಕಳಿಸಿರೋ, ಹೋಗಿ ಗುರುಗಳಿಗೆ ಕೊಡಂಥೇಳಿ. ಮಣ್ಣಿನ ಆಕಳದೊಳಗೆ ಇಟ್ಟುದ್ದ ಇಟ್ಟಿದ್ಲು ಬಂಗಾರದ ಚಿನಿ. ಹಂಗೆ ಲಟ್ಕಿ ಹೊಡಿದಲ್ಲವ, ನೀವು ಕೊಡ್ರಿ ಹಂಗೆ ಅಂತ. ಹಂಗೆ ಏನು ಮಾಡ್ಯಾಳ ನೋಡುವ ಆಕಿ. ನೀವು ಹಂಗೆ ಲಟ್ಕಿ ಹೊಡೆದು ಹೋಗೋದಲ್ಲ ಯವ್ವ, ಕೊಡೋದೈತಿ. ಹಾಂ, ಕೊಟ್ಟಿತ್ತು ಹೋದ್ರೆ ಇಬ್ಬರು ಹೋಗಿಬಿಡ್ತು ಪ್ರಾಣ. ಇಬ್ಬರೂ ಹೋಗಿ ಎಲ್ಲಿ ನಿಂತ್ರಂತ ಎರಡು ಜೀವಗಳು ಹೋಗಿ ಒಂದು ನದಿ ಅದ, ಅದು ತೈತರಣಿಕಾ ಅಂತಕ್ಕಂಥ ಒಂದು ನದಿ. ಆ ನದಿ ದಂಡಿಗೆ ಹೋಗಿ ನಿಂತ್ಕೊಂಡ್ರು. ಅಲ್ಲಿ ಏನದ ಅಂದ್ರೆ, ಈ ನದಿ ದಾಟ ಆಚೆ ಕಡೆ ಹೋದ್ರೆ ಸ್ವರ್ಗಕ್ಕೆ, ನಡಕ ಮುಳುಗಿರ ನರಕಕ್ಕೆ. ಅಲ್ಲಿದ್ದ ಸೇವಕರು ಹೇಳಿಬಿಟ್ರು, ಈ ಒಂದ ಮುಗೀತು ನನ್ನ ಕತಿ, ನಾಂಕ ಏನು ಮಾಡಿಲ್ಲ, ನರಕಕ್ಕೆ ಹೊಕ್ಕನಂದಿವ. ಈಕೆಂದ್ಲು ಸುಮ್ಮಿರಿ ಅಂದ್ಲು. ಅವ್ರು ಹೇಳಿರು, ನೀವು ಯಾರಿಗಾರ ಏನಾರು ದಾನ ಮಾಡಿರಿ, ಅದನ್ನು ಸ್ಮರಣೆ ಮಾಡಿರಿ, ನಿಮ್ಮನ್ನು ರಕ್ಷಣಾ ಮಾಡ್ತೈತೆ ಅಂದ. ಅಲ್ಲಿಂಥವ್ರು ಆಯ್ತಂತೇಳಿ ನಾವು ಏನು ಮಾಡಿಲ್ಲ ಅಂತೀವಂದ. ಯಾಕ್ರಿ ಆಕಳ ದಾನ ಮಾಡಿವಲ್ಲ, ಅದು ಮಣ್ಣಿಂದ ಅಂದಿವ, ಇರುವಾತ್ತು ಮಾಡುವಂತೆ ಸ್ಮರಣೆ ಮಾಡ್ತಾರೆ. ಮಣ್ಣಿನ ಆಕಳ ಬಂದು ಮುಂದೆ ನಿಂತಿ ಇದನ್ನ ಹಿಡ್ಕೊಂಡು ಹೋಗ್ರಿ, ನಿಮ್ಮನ್ನು ದಾಟಿಸ್ತದೆ. ಇಬ್ಬರು ಬಾಲ ಹಿಡ್ಕೊಂಡ್ರು, ಈಜು ಬಿದ್ರು. ನಟ್ಟಾ ನಡು ಹೊಳಿಗೆ ಹೋಗೋದಕ್ಕೆ ನಿಮ್ಗೆ ಹೇಳ್ತೀನಿ, ಮಣ್ಣು ಕರಗಾಕೈತಿವ ಅದು ಅವನ ಕೈಯಾಗಿಂದ. ಅಯ್ಯೋ ನಾ ಹೊಕ್ಕ ನನಕತ್ತವ. ಸೊಮ್ಮೇರಿ ಅಂದ್ಲಕ್ಕಿ, ಶಿವ ಅಂದ್ರಿ ಅಂದ್ಲು. ಹಗರ್ಕ ಅನ್ಕೊಂತ ಕಣ್ಣು ಮುಚ್ಕೊಂತ ಹೋಗ್ರು, ದಂಡಿ ದಾಟಿಸೇ ಬಿಡ್ತದೆ ಆಕಳು. ದಾಟ ಹಚ್ಚಿ ಕಡೆ ಹೋಗೋದಕ್ಕೆ ನಿಮಗೆ ಹೇಳ್ತೇನೆ. ಎಪ್ಪ ದಾಟಿದೀವಿ ಅನ್ಕೊಡೋದು, ಕೈಯಾಗ ನೋಡ್ತಾನೆ ಇವನು, ಕೈಯಾಗಿ ಇಟ್ಟುದ್ದ ಬಂಗಾರದ ಚಿನಿ ಇತ್ತಲ್ಲ. ಇದೇನಂದ, ಅವತ್ತು ಆಕಳ ದಾನ ಮಾಡಿದ್ದೀವಲ್ರಿ, ಅದ್ರಾಗ ನಡಕ್ಕೆ ಇಟ್ಟಿನ ಇದನ್ನು ಅಂದು, ನೀ ಯಾರ್ದಾರ ಮನಿ ಮುರಿಯಾವನಿ ಅಂದು ಆಕಿಗೆ. ದಾಟಿ ಸ್ವರ್ಗಕ್ಕೆ ಹೊಂಟಾನ. ಇಷ್ಟು ದುಡ್ಡು ಬುದ್ಧಿ. ಹೆಂಡತಿ ಆಗಿರ್ತಕ್ಕಂಥವ್ರು ತನ್ನ ಗಂಡನ ದಾನವನ್ನು ಮಾಡುವುದನ್ನು ಕಲಿಸಿ, ಸದ್ಗುಣಗಳನ್ನು ಕಲಿಸಿ ಸ್ವರ್ಗಕ್ಕೆ ಕರ್ಕೊಂಡು ಹೋದ್ಲೇವ. ಅದಕ್ಕೆ ಮಾಡಬೇಕು, ಎಲ್ಲಿ ಕೊಡಬೇಕು, ಹೆಂಗೆ ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋದು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಾನೆ. ದಾತವ್ಯ ಮಿತಿ ಯದ್ದಾನಂ ದೀಯತೆ ಅನುಪಕಾರಿಣಿ ದೇಶ ಕಾಲ ಪಾತ್ರೇಶ ತದ್ದಾನಂ ಸಾತ್ವಿಕಂ ಸ್ಮೃತಂ. ಕೊಟ್ಟ ಹೌದನಬೇಕು, ಇಲ್ಲೇನು ಕೊಟ್ಟಿರಲ್ಲ. ಈಗೇನು ನೋಡಾಕತ್ತಿರಲ್ಲ ಈ ಭವ್ಯವಾದ ವೈಭವ, ಕೊಟ್ಟದ್ದು ಸದ್ವಿನಿಯೋಗ ಮಾಡಲಿಕ್ಕೆತ್ತಿದ್ದಾರೆ ಪರಮ ಪೂಜ್ಯ ಮಾತೋಶ್ರೀ ಅನಸೂಯ ಅಮ್ಮನವರು ಪುಣ್ಯಾತ್ಮರು. ನೀವು ಕೊಟ್ಟಿರ್ತಕ್ಕಂಥದ್ದು ಎಲ್ಲದನ್ನು ನೀವೆಲ್ಲರೂ ಅವರಿಗೆ
ಯಾವಾಗ ಹೇಳ್ತಾರೆ ಅವಾಗ ತಮ್ಮ ಸೇವೆಯನ್ನು ತಾವು ಮನಮುಟ್ಟಿ ಮಾಡಿ ಬಂದಿದ್ದೀನಿ. ಗ್ರಾಮದ ಸದ್ಭಕ್ತರು ತಾವೆಲ್ಲರೂ ಕೃತಾರ್ಥರಾಗಬೇಕಂತೇಳಿ ತಮಗೆ ಮತ್ತೊಂದು ಸಾರಿ ವಿನಂತಿಸಿಕೊಳ್ಳುತ್ತಾ, ಮತ್ತೆ ನಾಳೆ ಮುಂಜಾನೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಗ ಬರಬೇಕಂತ ತಮಗೆ ವಿನಂತಿಸಿಕೊಳ್ಳುತ್ತಾ ಈ ನನ್ನ ಸೇವೆಯನ್ನು ಸದ್ಗುರುನಾಥನ ಚರಣಾರವಿಂದಕ್ಕೆ ಅರ್ಪಿಸಿ ನನ್ನ ಸೇವೆಗೆ ಮಂಗಲವನ್ನು ಮಾಡ್ತಾ ಇದ್ದೇನೆ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ.